ಇತಿಹಾಸಕ್ಕೆ ಸಂಬಂಧಿಸಿದಂತ ಒಂದು ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಯಾವ ತರ ಇದೆಯಪ್ಪ ಅಂತ ಹೇಳಿ ನೋಡ್ಕೊತ ಬಂದಾಗ, ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದಂತ ಕರ್ನಾಟಕದ ತರುಣ ಯಾರು ಅಂತೇಳಿ ಈ ಕ್ವಶನ್ಸ್ ಇದೆ. ಹರ್ಡೇಕರ್ ಮಂಜಪ್ಪ, ಎಸ್ ನಿಜಲಿಂಗಪ್ಪ, ಆರ್ ಆರ್ ದಿವಾಕರ್, ಮೈಲಾರ್ ಮಹದೇವಪ್ಪ ಅಂತೇಳಿ ಇಲ್ಲಿ ಆಪ್ಷನ್ಸ್ ಗಳನ್ನಿದ್ದಾವೆ. ಹಾಗಾದ್ರೆ ಉಪ್ಪಿನ ಸತ್ಯಾಗ್ರಹ ಅಂದ್ರೂ ಒಂದೇ, ಕಾನೂನು ಭಂಗ ಚಳವಳಿ ಅಂದ್ರೂ ಕೂಡ ಒಂದೇ, ದಂಡಿ ಸತ್ಯಾಗ್ರಹ ಅಂತೇಳಿ ಕೂಡ ಇದಕ್ಕ ಸಾಕಷ್ಟು ಹೆಸರಿಲಿಂತ ನಮ್ಗೆ ಕರಿತಿರ್ತಿರ್ತಾರೆ. ಹಾಗಾದ್ರೆ ಇಲ್ಲಿ ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದಂತ ಕರ್ನಾಟಕದ ತರುಣ ಮತ್ತು ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರ ಮೈಲಾರ್ ಮಹದೇವಪ್ಪ ಅಂತ ಹೇಳಿ ಕರಿತೀವಿ. ಈತನಿಗೆ ಉಪನಾಮ ಕರ್ನಾಟಕದ ಭಗತ್ ಸಿಂಗ್ ಅಂತಾನೂ ಕೂಡ ಕರೀತಾರೆ. ಇದು ಕೂಡ ನೆನಪಿರಲಿ, ಕ್ವಶನ್ಸ್ ಆಗ್ತದೆ. ಭಗತ್ ಸಿಂಗ್ ಅನ್ನೋದು ಒಬ್ಬ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ. ಅವ್ರ ಬಗ್ಗೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತದೆ. ಕರ್ನಾಟಕದ ಭಗತ್ ಸಿಂಗ್ ಅಂತೇಳಿ ಯಾರನ್ನು ಕರೀತಾರೆ ಅಂತ ಕ್ವಶನ್ಸ್ ಕೇಳ್ತಿರ್ತಾರೆ. ಅತ್ಯಂತ ಕಿರಿಯ ವ್ಯಕ್ತಿ. ಈ ಕಾನೂನು ಭಂಗ ಚಳವಳಿಯಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ ಯಾರಾಗಿದ್ರಪ್ಪ ಅಂದ್ರೆ ಗಾಂಧೀಜಿಯವರಾಗಿದ್ರು. ಅತ್ಯಂತ ಕಿರಿಯ ವ್ಯಕ್ತಿ ಯಾರಾಗಿದ್ರಪ್ಪ ಅಂತ ಕ್ವಶನ್ಸ್ ಕೇಳ್ತಿರ್ತಾರೆ. ಈ ಮೈಲಾರ್ ಮಹದೇವಪ್ಪರಾಗಿದ್ದರು. ಒಟ್ಟು 78 ಅನುಯಾಯಿಗಳೊಂದಿಗೆ ಆರಂಭವಾದಂತ ಈ ಒಂದು ದಂಡಿ ಸತ್ಯಾಗ್ರಹ 1930 ಮಾರ್ಚ್ 12ರಿಂದ ಏನಾಗ್ತದಪ್ಪ ಅಂದ್ರ ಇದು ಆರಂಭ ಆಗ್ತದೆ. 1930 ಮಾರ್ಚ್ 12 ದಂಡಿ ಸತ್ಯಾಗ್ರಹ ಆರಂಭ ಆಗ್ತದೆ. 1930 ಏಪ್ರಿಲ್ 6ರ ತನ ಏನಾಗ್ತದಪ್ಪ ಅಂದ್ರೆ 24 ದಿನಗಳ ಕಾಲ ಇದು ಏನಾಗ್ತದಪ್ಪ ಅಂದ್ರೆ ಒಂದು ಚಳವಳಿನ ಆಗ್ತದೆ. ಉಪ್ಪನ್ನು ತಯಾರಿಸಿ ಉಪ್ಪಿನ ಮೇಲಿನ ಕಾನೂನನ್ನು ಮುರಿಯುವುದು ಉದ್ದೇಶ ಮಹಾತ್ಮ ಗಾಂಧೀಜಿಯವರಾಗಿರ್ತದೆ. ಹಾಗಾದ್ರೆ ಇಲ್ಲಿ ಹರ್ಡೇಕರ್ ಮಂಜಪ್ಪ ಅಂತ ಕೊಟ್ಟಿದ್ದಾರೆ. ಇವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. ಗಾಂಧಿಯನ್ನ ಪ್ರಪಂಚಕ್ಕೆ ಸಾಕಷ್ಟು ಹೋಲಿಸ್ಕೋತಾರೆ. ಅಮೆರಿಕದ ಗಾಂಧಿ, ನೆಕ್ಸ್ಟ್ ಆಫ್ರಿಕಾದ ಗಾಂಧಿ ಅಂತ ಹೋಲಿಸ್ಕೊತಿರ್ತಾರೆ. ಗಡಿನಾಡಿನ ಗಾಂಧಿ ಅಂತೇಳಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಗಾಂಧೀಜಿಯವ್ರನ್ನ ಕರ್ನಾಟಕದಲ್ಲಿ ಹೋಲಿಸ್ಕೊಂಡಾಗ ಕರ್ನಾಟಕದ ಗಾಂಧಿ ಅಂತೇಳಿ ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರಿತೀವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ ತಕ್ಷಣನೇ ಈ ಎಸ್ ನಿಜಲಿಂಗಪ್ಪ ಅವ್ರನ್ನ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಕೂಡ ಕೆಲಸ ಮಾಡ್ತಿರ್ತಾರೆ. ಏಕೀಕರಣ ಸಮಯದಲ್ಲಿ ಆದಂತ ಮುಖ್ಯಮಂತ್ರಿಗಳು. ಒಂದು ಪ್ರಶ್ನೆ ಬರ್ತಪ್ಪ ಅಂದ್ರೆ ಸಾಕು, ಅದಕ್ಕ ಸುಮ್ಮನೆ ಆಪ್ಷನ್ಸ್ ಗಳನ್ನು ಕೂಡ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ರೌಂಡ್ ನೋಡ್ಕೊಂಡ್ ಬಂದಾಗ ನಿಮ್ಗೆ ಏನಾಗ್ತದಪ್ಪ ಅಂದ್ರ ಸಾಧ್ಯ ಆದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಈಜಿ ಅನಿಸ್ತಿರ್ತಾವ. ಇಲ್ಲಿಕಪ್ಪ ಅಂದ್ರ ಎಲ್ಲವೂ ಹೊಸವು ಅನಿಸ್ತಿರ್ತಾವ ವಿಷಯಗಳು. ಓಕೆ, ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಹೇಳಿರ್ತಿರ್ತಾರೆ. ಸಮಯ ಇದ್ದಾಗ ನಿಮ್ಗೆ ಹೆಲ್ಪ್ ಆಗ್ತಾವ.